ನಮಸ್ಕಾರ ಸ್ನೇಹಿತರೆ ಅಮೆರಿಕದಲ್ಲಿ ಓದುತ್ತಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳ ಕನಸುಗಳ ನಡುವೆ ಇದೊಂದು ದಾರುಣ ಸುದ್ದಿ. ಹೈದರಾಬಾದ್ ಮೂಲದ ಒಬ್ಬ ಭಾರತೀಯ ವಿದ್ಯಾರ್ಥಿ ಅಮೆರಿಕದಲ್ಲಿ ಗ್ಯಾಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಕ್ಟೋಬರ್ 3 ಶುಕ್ರವಾರ ತಡರಾತ್ರಿಯಂದು ಗುಂಡೇಟಿಗೆ ಬಲಿಯಾಗಿ ಮೃತಪಟ್ಟಿದ್ದಾರೆ. ಅವರ ಹೆಸರು, ಕುಟುಂಬ, ಜೀವನ ಕಥೆ ಎಲ್ಲವೂ ಈಗ ಭಾರತದಲ್ಲಿ ಕಣ್ಣೀರಾಗಿಸಿದೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಘಟನೆಯ ಸಂಪೂರ್ಣ ಕತೆ, ತನಿಖೆ, ಅಮೆರಿಕದಲ್ಲಿ ಭಾರತೀಯರ ಸುರಕ್ಷತೆ ಹಾಗೂ ಇಂತಹ ಘಟನೆಗಳಿಂದ ನಾವು ಏನು ಕಲಿಯಬಹುದು ಅನ್ನೋದನ್ನು ಆಳವಾಗಿ ನೋಡೋಣ. ಸ್ನೇಹಿತರೆ, ಮೃತ ಈ ಯುವಕ ಹೈದರಾಬಾದ್ ಮೂಲದ ಚಂದ್ರಶೇಖರ್ ಎಂಬ 27 ವರ್ಷದ ವಿದ್ಯಾರ್ಥಿ. ಅಮೆರಿಕದಲ್ಲಿ ತಮ್ಮ ಮಾಸ್ಟರ್ಸ್ ಓದುವ ಕನಸು ಹೊತ್ತವರು. ಅಲ್ಲಿ ಬದುಕು ಸಾಗಿಸಲು ಹಾಗೂ ಖರ್ಚು ನಡೆಸಲು ಅವರು ಗ್ಯಾಸ್ ಸ್ಟೇಷನ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದರು. ಆದರೆ ಆ ಕನಸುಗಳು ಒಂದೇ ರಾತ್ರಿ ಗುಂಡೇಟಿನ ಶಬ್ದದಲ್ಲಿ ಅಂತ್ಯಗೊಂಡಿದೆ. ಈ ಘಟನೆ ಯುಎಸ್ನ ಕೊಲಂಬಸ್ ನಗರದಲ್ಲಿ ನಡೆದಿದೆ. ಗ್ಯಾಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೆಲ ಅಪರಿಚಿತ ದರೋಡೆಕೋರರು ಬಂದಿದ್ದಾರೆ. ಅವರು ಹಣ ದೋಚಲು ಯತ್ನಿಸಿದಾಗ ವಿರೋಧ ಎದುರಾದಾಗ ವಿದ್ಯಾರ್ಥಿಗೆ ಗುಂಡು ಹಾರಿಸಿದ್ದಾರೆ. ಅವರು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಜೀವ ಉಳಿಯಲಿಲ್ಲ. ಕೊಲಂಬಸ್ ಪೊಲೀಸರು ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿ ಸಿಸಿಟಿವಿ ಪರಿಶೀಲನೆ ಪ್ರಾರಂಭಿಸಿದ್ದಾರೆ. ಆದರೆ ಅಪರಿಚಿತ ದರೋಡೆಕೋರರು ಯಾರು ಎಂದು ಇನ್ನೂ ಪತ್ತೆಯಾಗಿಲ್ಲ. ಇಂಡಿಯನ್ ಎಂಬಸಿ ಕೂಡ ಸ್ಥಳೀಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದೆ. ಭಾರತದ ಹೈದರಾಬಾದ್ನಲ್ಲಿ ಅವರ ಕುಟುಂಬಕ್ಕೆ ಈ ಸುದ್ದಿ ತಲುಪಿದಾಗ ಮನೆ ಕಣ್ಣೀರಿನಿಂದ ತುಂಬಿತ್ತು. ಅವರ ತಾಯಿ ಅಮೆರಿಕದಲ್ಲಿ ಓದಲು ಕಳಿಸಿದ್ದೆ, ಶವವಾಗಿ ಬರುತ್ತಾರೆಂದು ಭಾವಿಸಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರು, ಬಂಧುಗಳು, ನೆರೆಯವರು ಎಲ್ಲರೂ ಆಘಾತದಲ್ಲಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳು US, UK, ಕೆನಡಾ ಕಡೆ ಓದಲು ಹೋಗುತ್ತಾರೆ. ಅವರು ದೊಡ್ಡ ಕನಸು ಹೊತ್ತಿರುತ್ತಾರೆ. ಆದರೆ ಅಲ್ಲಿ ಬದುಕುವುದು ಸುಲಭವಲ್ಲ. ವಿಶೇಷವಾಗಿ ಗ್ಯಾಸ್ ಸ್ಟೇಷನ್ಸ್, ಕನ್ವೀನಿಯನ್ಸ್ ಸ್ಟೋರ್ಸ್ ಇವುಗಳಲ್ಲಿ ಕೆಲಸ ಮಾಡೋ ವಿದ್ಯಾರ್ಥಿಗಳು ಹೆಚ್ಚು ಅಪಾಯಕ್ಕೆ ಒಳಗಾಗುತ್ತಾರೆ. ಅಮೆರಿಕದಲ್ಲಿ ಇಂತಹ ಸ್ಥಳಗಳು ಆರ್ಮ್ಡ್ ರಾಬರಿಗಳಿಗೆ ಹೆಚ್ಚು ಟಾರ್ಗೆಟ್ ಆಗುತ್ತದೆ. ಸ್ನೇಹಿತರೆ, ಇದು ಮೊದಲ ಪ್ರಕರಣವಲ್ಲ. ಹಿಂದೆಯೂ ಅನೇಕ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು US-ನಲ್ಲಿ ಗುಂಡೇಟಿಗೆ ಬಲಿಯಾಗಿದ್ದಾರೆ. 2017ರ ಕ್ಯಾನ್ಸಾಸ್ನಲ್ಲಿ ಶ್ರೀನಿವಾಸ್ ಗುಂಡೇಟಿಗೆ ಬಲಿಯಾದ ಘಟನೆ, ಇತ್ತೀಚೆಗೆ 2024-25ರಲ್ಲಿಯೂ ಸಹ ಹಲವು ಭಾರತೀಯ ವಿದ್ಯಾರ್ಥಿಗಳ ಮೇಲೆ ದಾಳಿ ಸುದ್ದಿಯಾಗಿತ್ತು. ಸ್ನೇಹಿತರೆ, ಪ್ರತಿ ಬಾರಿ ನಮಗೆ ಪ್ರಶ್ನೆ ಏಳುತ್ತದೆ, ಅಮೆರಿಕ ನಿಜವಾಗಿ ಸುರಕ್ಷಿತವೇ ಅನ್ನೋದು. ಇಂಡಿಯನ್ ಎಂಬಸಿ ಪ್ರತಿ ಸಾರಿ ಅಡ್ವೈಸರಿ ನೀಡುತ್ತದೆ. ರಾತ್ರಿ ಹೊತ್ತಿನಲ್ಲಿ ಒಬ್ಬರ ಕೆಲಸ ಮಾಡಬೇಡಿ, ಅಪಾಯ ಪ್ರದೇಶಗಳಲ್ಲಿ ಕೆಲಸ ತಪ್ಪಿಸಿ, ಸೆಲ್ಫ್ ಡಿಫೆನ್ಸ್ ಅವೇರ್ನೆಸ್ ಇರಲಿ ಅಂತ. ಆದರೆ ವಾಸ್ತವದಲ್ಲಿ ವಿದ್ಯಾರ್ಥಿಗಳು ಬದುಕು ಸಾಗಿಸಲು ಕೆಲಸ ಮಾಡಲೇಬೇಕು. ಅಲ್ಲಿ ಅಸುರಕ್ಷಿತ ಪ್ರದೇಶಗಳಲ್ಲಿ ಕೆಲಸ ಮಾಡೋದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಘಟನೆ ಸುದ್ದಿಯಾಗುತ್ತಿದ್ದಂತೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಪ್ರತಿಕ್ರಿಯೆ ಉಂಟಾಗಿದೆ. ಟ್ವಿಟರ್, ಫೇಸ್ಬುಕ್ನಲ್ಲಿ ಜಸ್ಟಿಸ್ ಫಾರ್ ಇಂಡಿಯನ್ ಸ್ಟೂಡೆಂಟ್ ಟ್ರೆಂಡ್ ಹೆಚ್ಚಾಗಿದೆ. ಭಾರತೀಯರು ನಮ್ಮ ಮಕ್ಕಳು ಓದಲು ಕಳಿಸುತ್ತೇವೆ, ಆದರೆ ಸುರಕ್ಷತೆ ಎಲ್ಲಿ ಎಂದು ಪ್ರಶ್ನಿಸುತ್ತಿದ್ದಾರೆ. ಅಮೆರಿಕ ಸರ್ಕಾರದ ವಿರುದ್ಧವೂ ಅಸಮಾಧಾನ ವ್ಯಕ್ತವಾಗಿದೆ. ಭಾರತದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ US ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ, ಕುಟುಂಬಕ್ಕೆ ಸಹಾಯ ಮಾಡಲಾಗುತ್ತದೆ ಮತ್ತು ಮೃತದೇಹವನ್ನು ಭಾರತಕ್ಕೆ ತರುವ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ ಉದ್ಭವಿಸಬಹುದು, ಏಕೆ ಗ್ಯಾಸ್ ಸ್ಟೇಷನ್ಗಳೇ ಟಾರ್ಗೆಟ್ ಆಗುತ್ತವೆ ಅಂತ. ಅದಕ್ಕೆ ಉತ್ತರ, ಅವುಗಳಲ್ಲಿ ನಗದು ಹೆಚ್ಚಿರುತ್ತದೆ. ಅಲ್ಲಿ ಸಾಮಾನ್ಯವಾಗಿ ಸೆಕ್ಯುರಿಟಿ ಕಡಿಮೆ ಇರುತ್ತದೆ. ಆದ್ದರಿಂದ ಇಂತಹ ಸ್ಥಳಗಳು ದರೋಡೆಕೋರರಿಗೆ ದರೋಡೆ ಮಾಡಲು ಸುಲಭವಾಗಿರುತ್ತದೆ. ಸ್ನೇಹಿತರೆ, ಈ ಘಟನೆ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯಾಗಿದೆ. ವಿದೇಶಕ್ಕೆ ಹೋಗುವುದು ಕನಸಾಗಿರಬಹುದು, ಆದರೆ ಅಲ್ಲಿ ಬದುಕು ಸಾಗಿಸುವುದು ತುಂಬ ಕಷ್ಟ. ವಿದ್ಯಾರ್ಥಿಗಳು ತಮ್ಮ ಸೇಫ್ಟಿ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಅಲ್ಲದೆ ಸರ್ಕಾರವೂ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಹಾಯ ಮಾಡಬೇಕು. ಒಬ್ಬ ಯುವಕನ ಕನಸು ಅಕಾಲಿಕವಾಗಿ ನಿಂತಿದೆ. ಅವರ ಕುಟುಂಬಕ್ಕೆ ಇದು ಅಸಹನೀಯ ನೋವು. ಅವರ ಹೆಸರು ಈಗ ಸ್ಟ್ಯಾಟಿಸ್ಟಿಕ್ ಆಗಿ ಉಳಿಯಬಾರದು, ಬದಲಿಗೆ ನಮ್ಮೆಲ್ಲರ ಸೇಫ್ಟಿಗೆ ಒಂದು ಪಾಠವಾಗಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.